ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಇಂಥ ಒಂದು ಕೆಲಸ ಮಾಡು ಅಥವಾ ಈ ಥರ ಓದಬೇಕು, ಇಂಥ ನೀನಾಗಬೇಕು, ಡಾಕ್ಟರ್ ಆಗಬೇಕು, ಟೀಚರ್ ಆಗಬೇಕು, ಲಾಯರ್ ಆಗಬೇಕು ಅಂತ ಸಾಕಷ್ಟು ಒತ್ತಡವನ್ನು ಹಾಕ್ತೀವಿ. ಆ ಒತ್ತಡದಲ್ಲೂ ಕೂಡ ಮಕ್ಕಳು ಕೆಲವೊಂದನ್ನು ಅವ್ರಿಗೆ ಇಷ್ಟವಾದನ್ನು ತಗೋತಾರೆ, ಇಲ್ಲಾಂದರೆ ಬಿಟ್ಬಿಡ್ತಾರೆ. ಆದರೆ ಇಲ್ಲಿ ಒತ್ತಡ ಮಾಡಿದ್ದು ತಪ್ಪ ಅಥವಾ ಮಗನ ಈ ರಕ್ಕಸ ಬುದ್ಧಿ ತಪ್ಪ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಮಗನ ಈ ಥರ ಒಂದು ಬಿಹೇವಿಯರ್ ಏನಿದೆ ಅದು ಒಬ್ಬ ತಂದೆಯನ್ನೇ ಒಂದು ಕೊಲ್ಲುವ ಮಟ್ಟಿಗೆ ಹೋಗಿದೆ ಕೂಡ. ಆ ಒಂದು ಮಗನಿಂದ ಈ ಥರ ಒಂದು ತಪ್ಪಾಗಿದೆ ಅನ್ನೋದು ನಾವು ಪೇರೆಂಟ್ಸಿಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಈ ಥರ ಹೇಳಿದ್ರೆ ಅವ್ರು ಆ ಥರನೇ ಮಾಡ್ಕೊಂಡು ಹೋಗ್ತಾರೆ. ಈಗ ಡಾಕ್ಟರ್ ಆಗೋ ಅಂತ ಹೇಳಿದರೆ ಡಾಕ್ಟ್ರೇ ಆಗಬೇಕು ಅವರು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ತಂದೆ ತಾಯಿಗಳಿರ್ತಾರೆ. ಸೊ ಹಾಗೇನೇ ಇಲ್ಲೊಂದು ತಂದೆ, ಲಕ್ನೋದಲ್ಲಿ ನಡೆದಂಥ ಇದೊಂದು ಮನ ಕಲಕುವಂಥ ಘಟನೆ. ಸೊ ಲಕ್ನೋದಲ್ಲಿ ತಂದೆ ಹೇಳಿರ್ತಾರೆ ಮಗನಿಗೆ ನೀಟ್ ಎಕ್ಸಾಮ್ಗೆ ಅಂತ ಒಂದು ಒತ್ತಡವನ್ನು ಹಾಕಿರ್ತಾರೆ. ಈಗ ಎಷ್ಟೇ ಆಗಲಿ ತಂದೆ ತಾಯಿಗೆ ಮಕ್ಕ ಈ ಥರನೇ ಆಗಬೇಕು ಅಥವಾ ಈ ಥರನೇ ಒಂದು ಓದಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅಂಥದ್ದೇ ಒಂದು ತಂದೆಗೂ ಕೂಡ ಆಸೆ ಇರುತ್ತೆ. ಸೊ ನೀಟ್ ಎಕ್ಸಾಮ್ಗೆ ಓದಬೇಕು ಅನ್ನೋ ಒತ್ತಡ ಹಾಕ್ತಾರೆ. ಆದರೆ ಮಗ ಅಲ್ಲಿ ಓದುವಂಥ ಪ್ರಯತ್ನ ಮಾಡಲ್ಲ. ಆತ ಏನು ಮಾಡ್ತಾನೆ ಅಂದರೆ ಆ ತಂದೆಯನ್ನೇ ಕೊಲ್ಲುವಂಥ ಪ್ರಯತ್ನ ಮಾಡ್ತಾನೆ. ಸೊ ಈ ಥರ ಒಂದು ವಿಕೃತಿ ಘಟನೆ ಈ ಲಕ್ನೋದಲ್ಲಿ ನಡೆದಿದೆ. ಮಗ ಕೊಂದಿರೋದು ಬೇರೆ ಅಲ್ಲ, ಅದನ್ನು ದೇಹವನ್ನು ಬಚ್ಚಿಡೋಕ್ಕೆ ಡ್ರಮ್ಮನ್ನು ಉಪಯೋಗಿಸಿದ್ದಾನೆ. ಅಂದರೆ ಡ್ರಮ್ ಒಳಗೆ ಬಚ್ಚಿಡುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಈ ಡ್ರಮ್ ಒಳಗೆ ಬಚ್ಚಿಡೋದು, ಕುಕ್ಕರಲ್ಲಿ ಹಾಕೋದು ಅಥವಾ ಗ್ಯಾಸಲ್ಲಿ ಇಟ್ಕೊಂಡು ಬೇಯಿಸೋದು, ಇದು ಸಾಕಷ್ಟು ಘಟನೆಗಳು ನಾವು ಕೇಳಿ ಬರ್ತಾ ಇದ್ದೀವಿ. ಅದೆಲ್ಲ ಲವ್ ಜಿಹಾದ್ ಆಗಿರ್ಬೋದು, ಈ ಥರ ಘಟನೆಗಳಿಂದ ಅಥವಾ ಒಬ್ಬ ಪ್ರಿಯತಮ ಅವನ ಒಂದು ಪ್ರೇಯಸಿಗೋಸ್ಕರ ಮಾಡಿರೋ ಕೆಲವೊಂದು ಘಟನೆಗಳು, ಅಥವಾ ಹುಡುಗನ ಸಾಯಿಸಿ ಡ್ರಮ್ಮಲ್ಲಿ ಇಡೋದು, ಈ ಥರ ಘಟನೆಗಳನ್ನು ನಾವು ಕೇಳಿದ್ವಿ. ಬಟ್ ತಂದೆಯನ್ನೇ ಮಗ ಈ ಥರ ಡ್ರಮ್ಮಲ್ಲಿ ಇಟ್ಟಿರೋದು ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಕೂಡ. ಹಾಗೆ ಒತ್ತಡವನ್ನು ಹಾಕಿದ್ರೆ ನನಗೆ ಇಷ್ಟ ಇಲ್ಲಪ್ಪ, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳಿದರೂ ಆಗ್ತಿತ್ತು. ಅಥವಾ ಅವ್ನು ಹೇಳಿದನೋ ಮಗ ಅಂದರೆ ತಂದೆಯವ್ರು ಒಪ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಇಂಥ ಒಂದು ವಿಕೃತಿ ಘಟನೆ ನಡೆದಿದೆ. ನೀಟ್ ಎಕ್ಸಾಮ್ಗಾಗಿ ಓದು ಅಂತ ಹೇಳಿದ್ರೆ ಡಾಕ್ಟರ್ ಆಗಬೇಕು ನೀನು ಅಂತ ಹೇಳಿದ್ದಕ್ಕೆ ಅವನ ತಂದೆಯನ್ನೇ ಕೊಲ್ತಾನೆ. ಅದು ಕೂಡ ತಂಗಿಯ ಮುಂದೆನೇ ತಂದೆಯನ್ನು ಕೊಚ್ಚಿಗೆ ಅಂದರೆ ಗುಂಡು ಹಾಕಿ ಕೊಲ್ತಾನೆ ಅನ್ನೋ ಘಟನೆಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಒಂದು ವಿಕೃತಿ ಅಥವಾ ಆ ಒಂದು ರಕ್ಕಸ ಮಗನ ಬಿಹೇವಿಯರ್ ಹೇಗಿರ್ಬೋದು, ಈ ಥರ ಒಂದು ಮಾಡಿದಾಗ ಎಷ್ಟೋ ಜನಕ್ಕೆ ಈ ಒಂದು ಸ್ಟೋರಿ ಕೇಳಿದಾಗ ಅನಿಸುತ್ತೆ, ಇದೇನಪ್ಪ ಈ ಥರ ಅಂದರೆ ನಮ್ಮ ಮಗನನ್ನೇ ನಂಬಬೇಕಾ ನಾವು ಅಥವಾ ತಂದೆಯನ್ನು ನಂಬಬೇಕಾ, ಆ ಥರ ಒಂದು ಮೈಂಡ್ ಸೆಟ್ ಬರೋದಂತೂ ಕಾಮನ್ ಆಗಿರುತ್ತೆ. ಬಟ್ ತಮ್ಮ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅಥವಾ ಯಾವ ಕೆಲಸವನ್ನು ಮಾಡ್ತಾರೋ, ಯಾವುದನ್ನು ಓದಬೇಕೋ ಅಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಿ. ಈಗ ಆಟದಲ್ಲಿ ಅವನು ಒಳ್ಳೆದಿದ್ದಾನೆ, ಆಟಕ್ಕೆ ನೀವು ಪ್ರೋತ್ಸಾಹ ಕೊಡಿ. ಅಥವಾ ಕಲಿಕೆಯಲ್ಲಿ ಇನ್ನೂ ಬೇರೆ ಕಲಿತಾನೆ, ಇಂಜಿನಿಯರಿಂಗ್ ಮಾಡ್ತಾನೆ, ಓಕೆ ಇಂಜಿನಿಯರಿಂಗ್ ಆದರೂ ಮಾಡೋಕ್ಕೆ ಬಿಡಿ. ಒಟ್ಟಾರೆ ಏನಾದರೂ ಒಂದು ಅವರ ಇಷ್ಟದ ಪ್ರಕಾರ ಹೋದರೆ ಆವಾಗ ಅವ್ರಿಗೂ ಒಂದು ಅರ್ಥ ಬರುತ್ತೆ. ಅಂದರೆ ಈಗ ಅದರಲ್ಲಿ ಫೇಲ್ಯೂರ್ ಆದ್ರೆ ಓಕೆ ಅವ್ರಿಗೊಂದು ಅರ್ಥ ಬರುತ್ತೆ, ಅಪ್ಪ ಹೇಳಿದರು ಈ ಥರ ಮಾಡಬೇಕು, ನಾನು ಈ ಥರ ಮಾಡಬೇಕಿತ್ತು ಅನ್ನೋದು ಒಂದು ಕೆಲವೊಂದು ಮಾತು ಅಥವಾ ಕೆಲವೊಂದು ಬುದ್ಧಿ ಮಾತುಗಳು ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಇಂಥ ಒಂದು ಘಟನೆಯನ್ನು ತಪ್ಪಿಸ್ಬೋದು. ಅದು ಕೂಡ ತಂಗಿಯ ಮುಂದೆ, ಅಂದರೆ ಅವನ ತಂಗಿಯ ಮುಂದೆನೇ ಕೊಲ್ತಾನೆ. ಈಗ ಯಾರಿಗಾದರೂ ಅವನ ತಂದೆಯನ್ನು ಕೊಲ್ತಿದ್ದಾನೆ ಅಂದಾಗ ಅವ್ರಿಗೇನು ಮಾಡೋಕ್ಕೂ ಆಗಲ್ಲ, ಅಥವಾ ಆ ಒಂದು ದೃಶ್ಯವನ್ನು ಕಣ್ಣಾರೆ ನೋಡೋಕ್ಕೂ ಇಂಥ ಅವರ ಮನಸ್ಸು ಬೇಕಾದರೂ ಏನೋ ಒಂದು ಗೊಂದಲ ಆಗಿರ್ಬೋದು, ಏನೋ ಮಾಡೋಕ್ಕಾಗದೆ ಕೈಕಾಲೆ ಆಡಲ್ಲ ಅಂಥ ಪರಿಸ್ಥಿತಿ ಕೂಡ ಬರುತ್ತೆ. ಇನ್ನು ಆತ ಡ್ರಮ್ನಲ್ಲಿ ಇಟ್ಟಿರ್ತಾನೆ, ಅವನ ಬಚ್ಚಿಡೋಕೆ, ಅಪ್ಪನ ದೇಹವನ್ನು ಬಚ್ಚಿಡೋಕೆ ಡ್ರಮ್ನಲ್ಲಿ ಇಟ್ಟಿರ್ತಾನೆ. ಸೊ ಅವನ ಒಂದು ಮೈಂಡ್ ಸೆಟ್ ಹೇಗಿರ್ಬೋದು ಅಂತ ಕೇಳಿ, ಅಂದರೆ ಅವನು ಒಬ್ಬ ರಕ್ಕಸ, ಅಂದರೆ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಾನೆ. ಹಾಗಾಗಿ ಯಾವುದೇ ಒಂದು ತಂದೆ ತಾಯಿ ಮಗನಿಗೆ ಪ್ರೆಷರ್ ಹಾಕೋದಾಗಿರ್ಬೋದು, ಅಥವಾ ಮಕ್ಕಳು ತಂದೆ ತಾಯಿ ಹೇಳಿದ್ರು ಕೂಡ ಅದನ್ನು ಅವ್ರಿಗೆ ಬುದ್ಧಿ ಮಾತಾಗಿ ಹೇಳಿ, ಅಂದರೆ ನಾನು ಈ ಥರ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಈ ಥರ ನಾನು ಡಾಕ್ಟರ್ ಆಗೋಕ್ಕೆ ನನಗೆ ಮನಸ್ಸಿಲ್ಲ, ನಾನು ಬೇರೆಯೇ ಒಂದು ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗ್ತೀನಿ, ಅಥವಾ ಹಾಡನ್ನು ಆಡ್ತೀನಿ, ಅಥವಾ ಸ್ಪೋರ್ಟ್ಸ್ಗೆ ಹೋಗ್ತೀನಿ, ಈ ಥರ ಹೇಳಿದರೆ ಅವರ ಅಪ್ಪ ಅಮ್ಮನೂ ಕೂಡ ತಿಳ್ಕೊಬೇಕಾಗತ್ತೆ. ಸೊ ಈ ಥರ ಒಂದು ಘಟನೆಗೆ ನೆಟ್ಟಿಗರಿಂದ ಭಾರಿ ಒಂಥರ ಮನ ಕಲಕುವಂಥ ಘಟನೆ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸಾಕಷ್ಟು ಜನರು ಒಂದು ಬ್ಯಾಡ್ ಕಮೆಂಟನ್ನು ಹಾಕೋದಾಗಿರ್ಬೋದು, ಈ ಥರ ಮಾಡಿದ್ದಾರೆ. ಸೊ ಅಲ್ಲಿ ಘಟನೆಯನ್ನು ನೋಡಿದಾಗ ನಮಗೂ ಗೊತ್ತಾಗುತ್ತೆ ಯಾವ ರೀತಿ ವಿಕೃತಿ ಘಟನೆ ನಡೆದಿದೆ ಅನ್ನೋದು. ಸೊ ಹಾಗಾಗಿ ಯಾವತ್ತೂ ಕೂಡ ಮಕ್ಕಳಿಗೆ ಪ್ರೆಷರನ್ನು ಹಾಕಬೇಡಿ, ಇಂಥದ್ದೇ ಓದು, ಇಂಥದ್ದೇ ಮಾಡು ಅಂತ ಪ್ರೆಷರನ್ನು ಹಾಕಬೇಡಿ. ಅಥವಾ ಮಕ್ಕಳು ಕೂಡ ಅಷ್ಟೇ ಹೆತ್ತವರ ಮೈಂಡ್ ಸೆಟ್ಟನ್ನು ಒಂಚೂರು ನೀವು ನಿಮ್ಮ ಕಡೆ ಸೆಳೆಯುತ್ತಾ ಮಾಡಿ. ಅಂದರೆ ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಮುಂದೆ ಏನಾಗುತ್ತೆ, ನಿಮ್ಮ ಫ್ಯೂಚರ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಮಕ್ಕಳು ಕೂಡ ತಂದೆ ತಾಯಿಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗುತ್ತೆ.